ಹಾಯ್ ಗಾಯ್ಸ್, ಎಲ್ಲರಿಗೂ ಮೋಟೋ ಬ್ರದರ್ಸ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋಂಥ ವೆಹಿಕಲ್ ಯಮಹಾ FZ ವರ್ಷನ್ 4. ನೀವು ಈ ವೆಹಿಕಲ್ನ ಲುಕ್ಸ್ ಎಲ್ಲ ನೋಡ್ಬೋದು ಯಾವ ರೀತಿ ಮಸ್ಕ್ಯುಲರ್ ಆಗಿದೆ ಅಂತ. ಇದರಲ್ಲಿ ಈ ಟ್ಯಾಂಕ್ ಮಾತ್ರ ತುಂಬಾ ಮಸ್ಕ್ಯುಲರ್ ಆಗಿದೆ, ಹಾಗೂ ಇದರಲ್ಲಿ ಡ್ಯುಯಲ್ ಟೋನ್ ಕಲರಿಂಗ್ ಬಿಟ್ಟಿರೋದ್ರಿಂದ ತುಂಬಾ ಬೊಂಬಾಟಾಗಿ ಕಾಣಿಸ್ತಾ ಇದೆ ಗಾಡಿ. ಇದರಲ್ಲಿ ನಮಗೆ ಮೇಜರ್ ಅಪ್ಗ್ರೇಡೇಷನ್ಸ್ ಅಂದರೆ ಇದರ ಕಲರ್ಸ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ಹಾಗೂ ಸ್ಟಿಕರಿಂಗ್ಸು. ಮತ್ತು ಇಲ್ಲಿ ನೋಡ್ಬೋದು ನೀವು 3D ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ FZS ಅನ್ನೋದನ್ನು, ಹಾಗೂ ವರ್ಷನ್ 4 ಅಂತ ಸ್ಟಿಕರಿಂಗ್ ಕೂಡ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಕ್ರೋಮ್ ಫಿನಿಶ್ ಇದೆ, ಹಾಗೂ ಹೆಡ್ಲೈಟಲ್ಲಿ ನಿಮಗೆ DRLಸ್ನ ತುಂಬಾ ಇಂಪ್ರೂವೈಸೇಷನ್ಸ್ ಮಾಡಿದ್ದಾರೆ, ಹಾಗೂ LED ಲೈಟ್ಸ್ ಸಿಗುತ್ತೆ. ಈ ವರ್ಷನ್ 3ಯಲ್ಲೆಲ್ಲ ಇಷ್ಟೊಂದು ಇಂಪ್ರೂವೈಸೇಷನ್ಸ್ ಇರಲಿಲ್ಲ, ವರ್ಷನ್ 4ಇಂದ ತುಂಬಾ ಇಂಪ್ರೂವೈಸೇಷನ್ಸ್ ಮಾಡಿದ್ದಾರೆ. ಇದರ ಇಂಜಿನ್ ಬಗ್ಗೆ ಮಾತಾಡಬೇಕಪ್ಪ ಅಂದರೆ 149cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಇಂಜಿನ್ ಇದೆ, ಹಾಗೂ ನಿಮಗೆ 12.2 bhp ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದು ಮ್ಯಾಕ್ಸಿಮಮ್ RPM ಅಲ್ಲಿ. ಹಾಗೂ ಇದರಲ್ಲಿ 13.3 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ, ಅದು ಹೈಯರ್ ರೇಂಜ್ RPM ಅಲ್ಲಿ. ಹಾಗೂ ನಿಮಗೆ ಮೀಟರ್ ಬೋರ್ಡ್ ಎಲ್ಲ ತುಂಬಾ ಅಪ್ಗ್ರೇಡೇಷನ್ಸ್ ಮಾಡಿದ್ದಾರೆ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಈ ವರ್ಷನಿಂದ. ಇದರಲ್ಲಿ ನಿಮಗೆ ಸಿಂಗಲ್ ಚಾನಲ್ ABS ಬರುತ್ತೆ, ಹಾಗೂ ಬ್ಯಾಕ್ ಸೈಡಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಅವೈಲೇಬಲ್ ಇದೆ. ಇದನ್ನು ಟ್ರ್ಯಾಕ್ಷನ್ ಕಂಟ್ರೋಲ್ ಬೇಡ ಅಂದರೆ ಆಫ್ ಮಾಡ್ಕೊಳ್ಳೋಕ್ಕೆ ಮೀಟರ್ ಬೋರ್ಡಲ್ಲೂ ಕೂಡ ನಿಮಗೆ ಆಪ್ಷನ್ ಇದೆ. ಸೊ ಇದೆಲ್ಲ ಇಷ್ಟು ಅಪ್ಡೇಟ್ಸ್ನೆಲ್ಲ ಬಿಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಬೈಕ್, ನೋಡೋದಕ್ಕಾಗಿರ್ಬೋದು, ಓಡಿಸೋದಕ್ಕಾಗಿರ್ಬೋದು, ಹಾಗೂ ಸೀಟಿಂಗ್ ಪೋಸ್ಚರ್ ಎಲ್ಲ ಸಖತ್ ಕಂಫರ್ಟೇಬಲ್ ಆಗಿದೆ. ಇಲ್ಲಿ ನೀವು DRLಸ್ನ ನೋಡ್ಬೋದು ಯಾವ ರೀತಿಯಾಗಿ ಅಟ್ರಾಕ್ಟಿವ್ ಆಗಿದೆ ಅಂತ. ಇದೆಲ್ಲ LED DRLಸು, ಹಾಗೂ LED ಲೈಟ್ಸ್ ಇದೆ. ಇನ್ನು ಇಂಡಿಕೇಟರ್ ನೀವು ನೋಡಿ, ಇದನ್ನು ಕೂಡ LED ಮಾಡಿದ್ದಾರೆ. ಮುಂಚೆ ಎಲ್ಲ ಹ್ಯಾಲೋಜನ್ಸ್ ಕೊಡ್ತಾಯಿದ್ರು, ಇವಾಗೆಲ್ಲ ಮತ್ತು LED ಇಂಡಿಕೇಟರ್ಸ್ ಬಿಡ್ತಾ ಇದ್ದಾರೆ. ಹಾಗೂ ಲುಕ್ಸ್ ಮಾತ್ರ ಸೂಪರ್ ಆಗಿದೆ. ಸೊ ಇಲ್ಲಿ ಯಮಹಾ ಅಂತ ಲೋಗೋ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ನನಗೆ ಯಾವ ರೀತಿ ಬೈಕ್ ಯಾವ ರೀತಿಯಾಗಿ ಸೆಟ್ ಆಗುತ್ತೆ ಅಂತ. ಸೊ ಲುಕ್ ವೈಸು ಕೂರೋಕ್ಕೆ ಮಾತ್ರ ಸಖತ್ ಕಂಫರ್ಟೇಬಲ್ ಆಗಿದೆ, ಹಾಗೂ ಪಿಲಿಯನ್ ಸೀಟರ್ ಕೂಡ ಕೂರೋಕ್ಕೆ ತುಂಬಾ ಕಂಫರ್ಟೇಬಲ್ ಆಗಿದೆ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಫ್ರಂಟಲ್ಲಿ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ, ಹಾಗೂ ಇದು ಏರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ನಮಗೆ ರೇಡಿಯೇಟರ್ ಎಲ್ಲ ಏನೂ ಸಿಗೋದಿಲ್ಲ. ಹಾಗೂ ಇದರಲ್ಲಿ ನಮಗೆ ಇಂಜಿನ್ ಪ್ರೊಡಕ್ಷನ್ ಗಾರ್ಡ್ ಕೂಡ ಇದೆ. ನೀವು ಇಲ್ಲಿ ನೋಡ್ಬೋದು ಸೈಲೆನ್ಸರ್ಗೂ ಕೂಡ ಅದೇ ಥರ ಗಾರ್ಡ್ ಕೊಟ್ಟಿದ್ದಾರೆ. ಇದೊಂಥರ ಹಾರ್ಡ್ ಪ್ಲಾಸ್ಟಿಕ್ ಫೀಲ್ ಆಗ್ತಾಯಿದೆ, ಇದು ಮೆಟಾಲಿಕ್ ಗಾರ್ಡ್ ಏನಲ್ಲ. ಸೊ ಇನ್ನು ಫುಟ್ ಪ್ಯಾಕ್ಸಲ್ಲೆಲ್ಲ ರಬ್ಬರ್ ಕೊಟ್ಟಿದ್ದಾರೆ. ಇನ್ನು ಬ್ಯಾಕಲ್ಲಿ ನಿಮಗೆ ಮೆಟಲ್ ಸಿಗುತ್ತೆ. ಇದು ಸ್ವಲ್ಪ ಮೆಟೀರಿಯಲ್ ಇಂಪ್ರೂವೈಸೇಷನ್ಸ್ ಆಗ್ಬೋದಿತ್ತೇನೋ, ಎಲ್ಲ ಕಡೆ ಕಾಸ್ಟ್ ಕಟಿಂಗ್ಸ್ ಇದೆ. ಇದು ನೋಡ್ಬೋದು ನಿಮಗೆ ಕಂಪ್ಲೀಟ್ ಪರ್ಫೆಕ್ಟ್ ಫಿನಿಶಿಂಗ್ ಅನ್ನೋ ಥರ ಫೀಲ್ ಆಗೋದಿಲ್ಲ. ಸೊ ಇಟ್ ಕುಡ್ ಬಿ ಬೆಟರ್. ನಿಮಗೆ ಈ ಪ್ರೈಸ್ ರೇಂಜಲ್ಲಿ ಸೊ ಒನ್ ಆಫ್ ದ ಬೆಸ್ಟ್ 150cc ಬೈಕ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಸ್ಟ್ರೀಟ್ ರೇಸರ್ ಆಗಿರೋದಿಲ್ಲ, ಇದು ಅರ್ಬನ್ ಕ್ರೂಸರ್ ಆಗಿರುತ್ತೆ. ಹಾಗೂ ಇದರಲ್ಲಿ ನಿಮಗೆ ಲೋಯರ್ ಹಾಗೂ ಮಿಡ್ ಆ್ಯಂಡ್ ಟಾರ್ಕ್ ಮಾತ್ರ ಚೆನ್ನಾಗಿರೋದು. ಇನ್ನು ಟಾಪ್ ಆ್ಯಂಡ್ ಟಾರ್ಕ್ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಟಾಪ್ ಆ್ಯಂಡ್ ಪರ್ಫಾರ್ಮೆನ್ಸು ಈ ವೆಹಿಕಲಲ್ಲಿ ಅಷ್ಟೊಂದು ನಾಟ್ ಅಪ್ ಟು ದ ಮಾರ್ಕ್. ಇದು ನಿಮಗೆ ಮ್ಯಾಕ್ಸಿಮಮ್ ಸ್ಪೀಡ್ ಕಂಪ್ನಿಯವ್ರು ಕ್ಲೇಮ್ ಮಾಡೋದು 115 to 120 ಕಿಲೋಮೀಟರ್ಸ್ವರೆಗೂ ಕ್ಲೇಮ್ ಮಾಡ್ತಾರೆ ಮ್ಯಾಕ್ಸಿಮಮ್ ಸ್ಪೀಡು. ಇದರಲ್ಲಿ ನಮಗೆ 45 to 50 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಮೈಲೇಜ್ ಕುಡ್ ಬಿ ಇಂಪ್ರೂವೈಸ್ಡ್, ಯಾಕೆಂದರೆ MTL ಎಲ್ಲ 50 ಎಬೋವ್ ಇದೆ. ಇದು ಅದಕ್ಕಿಂತ ಪರ್ಫಾರ್ಮೆನ್ಸ್ ಕಡಿಮೆ ಆಗಿರೋದ್ರಿಂದ ಒಂಥರ ಸಿಟಿ ಕಂಪ್ಯೂಟರ್ ಥರ ಯೂಸ್ ಮಾಡ್ತಾರೆ ಇದನ್ನೆಲ್ಲ. ಸೊ ಮೈಲೇಜ್ ಇನ್ನೊಂದು ಸ್ವಲ್ಪ ಇಂಪ್ರೂವೈಸೇಷನ್ಸ್ ಮಾಡ್ಬೋದಿತ್ತು, ಆಗ ಅರ್ಗೋನಾಮಿಕ್ಸ್ ಎಲ್ಲ ಇನ್ನೂ ಇಂಪ್ರೂವೈಸ್ ಆಗ್ಬೋದಿತ್ತು ಅನಿಸುತ್ತೆ. ಯಾಕಂದರೆ ಈ ಪ್ರೈಸ್ ರೇಂಜಲ್ಲಿ ಇದ್ರ ಪರ್ಫಾರ್ಮೆನ್ಸ್ ಆ ಪ್ರೈಸ್ಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ಅದು ಬಿಟ್ಟರೆ ಓವರಾಲ್ ಲುಕ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ಒಂದು ನೀವು ಸಿಟಿಯಲ್ಲಿ ಒಬ್ಬ ಕಾಲೇಜ್ ಹುಡುಗ ಆಗಿ ಆರಾಮಾಗಿ ಓಡಿಸ್ತೀನಪ್ಪ ಅಂದರೆ ಹೇಳಿ ಮಾಡಿಸಿದಂಥ ವೆಹಿಕಲ್ ಇದು. ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸಿಗುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಇವಾಗ ತೋರಿಸ್ತೀನಿ. ಇವಾಗ ಇಂಜಿನ್ ಆನ್ ಇದೆ. ನಾನು ಫಸ್ಟ್ ಗೇರ್ಗೆ ಹಾಕಿದರೆ ಇಂಜಿನ್ ನೋಡಿ ಆಟೋಮೆಟಿಕ್ಕಾಗಿ ಆಫ್ ಆಯಿತು. ಸೊ ಇದು ತುಂಬಾ ಯೂಸ್ಫುಲ್ ಇದೆ. ಏನಕ್ಕೆ ಅಂದರೆ ನಾವು ಎಷ್ಟೊಂದು ಸಾರಿ ಮರೆತು ಸ್ಟ್ಯಾಂಡ್ನ ಹೀಗೆ ಬಿಟ್ಟು ಗಾಡಿ ಓಡಿಸ್ತಾ ಇರ್ತೀವಿ, ಆ ಟೈಮಲ್ಲಿ ಗಾಡಿ ನಿಮ್ಗೆ ಆನೇ ಆಗೋದಿಲ್ಲ. ಸೊ ನೀವು ಸ್ಟ್ಯಾಂಡನ್ನು ತೆಗೆದು ಆಫ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಇದೇ ನಾನು ಸ್ಟ್ಯಾಂಡ್ ಹಾಕ್ತೀನಿ ನೋಡಿ, ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಸೊ ಇದೊಂದು ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಇವಾಗ BS6 Phase 2 ವರ್ಷನಿಂದ ಯಾವ್ಯಾವ ವೆಹಿಕಲ್ಸ್ ಬರ್ತಾ ಇದೆ ಎಲ್ಲದರಲ್ಲೂ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಮೇಜರ್ ಅಪ್ಗ್ರೇಡ್, ವೆಲ್ ಡನ್.
ನಮಗೆ ಇದರಲ್ಲಿ ಪಿಲಿಯನ್ ಸೀಟರ್ಗೆ ಗ್ರ್ಯಾಬ್ ರೇಲ್ ಕೂಡ ಸಿಗುತ್ತೆ. ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ 13 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. 45 to 50 ಮೈಲೇಜ್ ಕೊಡುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಮಗೆ 165 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಹಾಗೂ ಸೀಟ್ ಹೈಟ್ ಬಂದು 730 mm ಸಿಗುತ್ತೆ. ಹಾಗೂ ಇಲ್ಲಿ ನಮಗೆ ಸ್ಯಾರಿ ಗಾರ್ಡ್ನ ಇವರು ಆಲ್ರೆಡಿ ಕಂಪ್ನಿ ಫಿಟೆಡಾಗಿ ಕೊಟ್ಟಿರ್ತಾರೆ. ಓಪನ್ ಚೈನ್ಸ್ ಪಾಕೆಟು. ಸೊ ನೀವು ಆವಾಗವಾಗ ಮೇಂಟೆನೆನ್ಸ್ ಮಾಡ್ತಾ ಇರಬೇಕಾಗುತ್ತೆ ಇದನ್ನು, ಇಲ್ಲಾಂದರೆ ಬೇಗ ಹಾಳಾಗೋಗುತ್ತೆ. ಇನ್ನು ಸೀಟ್ ಕಂಫರ್ಟ್ ಬಗ್ಗೆ ಮಾತಾಡೋದಾದರೆ ಸೀಟು ಸ್ವಲ್ಪ ಹಾರ್ಡ್ ಇದೆ, ಸ್ಮೂತ್ ಏನಿಲ್ಲ, ಬಟ್ ತುಂಬಾ ಕಂಫರ್ಟೇಬಲ್ ಆಗಿದೆ. ನಾನು ಓಡಿಸ್ಕೊಂಡು ಬಂದಲ್ಲ, ಸೊ ರೈಡಿಂಗ್ ಪೋಸ್ಚರ್ ಆಗಿರ್ಬೋದು ಎಲ್ಲನೂ ಸಖತ್ ಕಂಫರ್ಟೇಬಲ್ ಆಗಿದೆ. ಹಾಗೂ ನೀವು ಹ್ಯಾಂಡಲ್ ಬಾರ್ ನೋಡ್ಬೋದು, ಹ್ಯಾಂಡಲ್ ಬಾರ್ ಹೋಲ್ಡಿಂಗು ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ, ಅದರಲ್ಲಿ ಏನೂ ಮಾತೇ ಇಲ್ಲ. ಹಾಗೂ ಇದರಲ್ಲಿ ಏನೇನು ಬಟನ್ಸ್ ಬರುತ್ತೆ ಅಂದರೆ ಇಲ್ಲಿ ಹೈ ಬೀಮ್, ಲೋ ಬೀಮ್ ಬರುತ್ತೆ. ಹಾಗೂ ಪಾಸಿಂಗಿಗೆ ನೀವು ಇನ್ನೊಂದ್ಸರಿ ಹಿಂಗೆ ಪ್ರೆಸ್ ಮಾಡಬೇಕು. ಇಂಡಿಕೇಟರ್ಸ್, ಹಾರ್ನು ಇದೆಲ್ಲ ನಾರ್ಮಲ್ಲು. ಹಾಗೂ ಇಲ್ಲಿ ಕಿಲ್ ಸ್ವಿಚ್ ಸಿಗುತ್ತೆ. ಹಾಗೂ ಇಲ್ಲಿ ಸೆಲ್ಫ್ ಸ್ಟಾರ್ಟ್ ಬಟನ್ನು. ಇನ್ನು ನಮಗೆ ಮೀಟರ್ ಬೋರ್ಡಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಒಂದು ಕೊಟ್ಟಿದ್ದಾರೆ. ಬ್ಲೂಟೂತ್ ಕನೆಕ್ಟಿವಿಟಿಯಿಂದ ಏನು ಯೂಸ್ ಅಂದರೆ ಇಲ್ಲಿ ನೀವು ನೋಡ್ಬೋದು ಆ್ಯಪು, ಬ್ಯಾಟ್ರಿ ಚಾರ್ಜು, ಹಾಗೂ ಕಾಲ್ ಮತ್ತು ಮೆಸೇಜ್ ನೋಟಿಫಿಕೇಶನ್ಸು ಯಾವುದೇ ಇದ್ರೂ ಕೂಡ ಇಲ್ಲಿ ತೋರಿಸುತ್ತೆ. ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಆಗಿಲ್ಲ, ಹಾಗಾಗಿ ಅದು ಏನು ತೋರಿಸ್ತಾ ಇಲ್ಲ. ಬ್ಲೂಟೂತ್ ಕನೆಕ್ಟ್ ಆದರೆ ನಿಮ್ಗೆ ಯಾವ್ದಾದ್ರು ಕಾಲ್ಸ್ ಬಂದರೆ, ಮೆಸೇಜಸ್ ಬಂದರೆ, ಅಥವಾ ಏನಾದ್ರು ನೋಟಿಫಿಕೇಶನ್ಸ್ ಇದ್ದರೆ ಇಲ್ಲಿ ತೋರಿಸುತ್ತೆ ನಿಮಗೆ. ಹಾಗೂ ಇಲ್ಲಿ ನೀವು ನೋಡ್ಬೋದು ಟೈಮಿಂಗ್ ತೋರಿಸ್ತಾ ಇದೆ, ಇಲ್ಲಿ ಎಷ್ಟು ಕಿಲೋಮೀಟರ್ ಓಡಿದೆ ಅನ್ನೋದು ಟ್ರಿಪ್ ಎ, ಟ್ರಿಪ್ ಬಿ ತೋರಿಸುತ್ತೆ. ಹಾಗೂ ಇಲ್ಲಿ ಸ್ಪೀಡೋಮೀಟರು ಮತ್ತು ಫ್ಯೂಯಲ್ ಇಂಡಿಕೇಟರು. ಬೈಕ್ ಆನ್ ಇದ್ದಾಗ ಮಾತ್ರ ಹೈ ಬೀಮ್ ಮತ್ತು ಲೋ ಬೀಮ್ ವರ್ಕ್ ಆಗೋದು. ಇಂಜಿನ್ ನೋಟ್ ಹೇಗಿದೆ ಅನ್ನೋದನ್ನು ಕೇಳೋಣ ಬನ್ನಿ. ಸೊ ತುಂಬ ಹೆವಿ ಬೀಟ್ ಏನು ಬರೋದಿಲ್ಲ, ಸ್ಮೂತಾಗಿ ಬಿಟ್ಟಿದ್ದಾರೆ. BS6 Phase 2 ಆಗಿರೋದ್ರಿಂದ ಇದು. ಸೊ ಇಂಜಿನ್ ಎಲ್ಲ ಬಟರ್ ಸ್ಮೂತ್ ಆಗಿದೆ, ಅದ್ರ ಬಗ್ಗೆ ನೋ ಪ್ರಾಬ್ಲಮ್ಮು. ಇದು RPM ಇಂಡಿಕೇಶನ್, ನೀವು ರೆಡ್ ಲೈನ್ ಕ್ರಾಸ್ ಮಾಡಿದರೆ ಇಲ್ಲಿ ಇಂಡಿಕೇಟ್ ಆಗುತ್ತೆ, ನೋಡ್ಬೋದು ಅಲ್ಲಿ. ಸೊ ಇಂಡಿಕೇಟ್ ಆಗಿ ಆಫ್ ಆಗುತ್ತೆ. ಹೊಸ ಬೈಕ್ ಆಗಿರೋದ್ರಿಂದ ಪಿಕಪ್ ಎಲ್ಲ ಸಖತ್ತಾಗಿದೆ, ನೀವು ನೋಡ್ಬೋದು. ತುಂಬಾ ಸ್ಮೂತ್ ಇಂಜಿನ್ನು. ಅದು ಮಿರರ್ಸ್ ಎಲ್ಲ ನೋಡ್ಬೇಕು, ಒಳ್ಳೆ ವಿಸಿಬಿಲಿಟಿ ಇದೆ. ಓಕೆ, ಮಿರರ್ಸ್ ಇದ್ರೆ ನೀವು ಗಾಡಿ ಓಡ್ಸೋಕ್ಕೆ ಬೆಟರು. ಹಾಗೂ ನೀವು ರೈಡಿಂಗಲ್ಲಿ ಹೆಲ್ಮೆಟ್ ಮ್ಯಾಂಡೇಟ್ರಿ, ಯಾವುದೇ ರೀತಿಯಾಗಿ ಹೆಲ್ಮೆಟ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗಲೂ ಹೆಲ್ಮೆಟ್ ಹಾಕೊಂಡೆ ಓಡಿಸಿ ಗಾಡಿನ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಈ ಬೈಕ್ನ ಕಂಪ್ಲೀಟ್ ರಿವ್ಯೂ. ಈ ಬೈಕ್ನ ಪ್ರೊವೈಡ್ ಮಾಡಿದಂಥ TS ಎಂಟರ್ಪ್ರೈಸಸ್ ಅವರಿಗೆ ಧನ್ಯವಾದಗಳು. ಇವರು ಯಮಹಾದ ಅಥರೈಸ್ಡ್ ಡೀಲರ್ಸ್ ಆಗಿರ್ತಾರೆ. ನೀವು ಯಾವುದೇ ರೀತಿಯಾದಂತಹ ಬೈಕ್ಗಳನ್ನ ಪರ್ಚೇಸ್ ಮಾಡಬೇಕಂದ್ರೆ ದಾವಣಗೆರೆಯಲ್ಲಿ TS ಎಂಟರ್ಪ್ರೈಸಸ್ ಅವ್ರದ್ದು ಎರಡೆರಡು ಶೋರೂಮ್ ಇದೆ. ಒಂದು PB ರೋಡಲ್ಲಿದೆ ಹಾಗೂ ಇನ್ನೊಂದು ಹದಡಿ ರೋಡಲ್ಲಿದೆ. ನೀವು ಯಾವುದೇ ಟೈಮಲ್ಲಾದರೂ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೂ ಮೋಟೋ ಬ್ರದರ್ಸ್ ಕಡೆಯಿಂದ ನೀವು ಹೋದರೆ ನಿಮಗೆ ಸ್ಪೆಷಲ್ ಆಫರ್ಸ್ನ ಅವರು ಪ್ರೊವೈಡ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.